ಸಿಂಹ ರಾಶಿಯವರೇ, ಗಮನಿಸಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಘಟನೆಗಳು ಸಾಮಾನ್ಯವಲ್ಲ. ನೀವು ನಂಬಿರುವ ಕೆಲವರು ನಿಮ್ಮ ಜೀವನವನ್ನು ಒಳಗಿನಿಂದಲೇ ಹಾಳು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದು ಕೇವಲ ಊಹೆಯಲ್ಲ, ನಿಮ್ಮ ಜಾತಕದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿರುವ ಭಯಾನಕ ಸತ್ಯ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಸತ್ಯ ತಿಳಿಯುತ್ತದೆ. ಇಂದು ನಾವು ಸಿಂಹ ರಾಶಿಯವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸಿಂಹ ರಾಶಿಯವರಿಗೆ ಏಪ್ರಿಲ್ 10ರೊಳಗೆ ನಿಮ್ಮ ಜೀವನದಲ್ಲಿ ಒಂದು ಭಯಾನಕ ಕುತಂತ್ರ ನಡೆಯಲಿದೆ. ನಿಮ್ಮ ನಾಶಕ್ಕಾಗಿ ಯಾರೋ ತೆಂಗಿನಕಾಯಿ ಒಡೆದಿದ್ದಾರೆ. ನೀವು ಕೇಳಿದ್ದು ನಿಜಾನೇ. ನಿಮ್ಮ ಮೇಲಿರುವ ಸೇಡಿನಿಂದ ಕಣ್ಣು ಮುಚ್ಚಿಕೊಂಡಿರುವ ಇಬ್ಬರು ವ್ಯಕ್ತಿಗಳು, ಒಬ್ಬಳು ಮಹಿಳೆ ಮತ್ತು ಒಬ್ಬ ಪುರುಷ ಸೇರಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಮಣ್ಣಿನಲ್ಲಿ ಬೆರೆಸಲು ಯತ್ನಿಸುತ್ತಿದ್ದಾರೆ. ಇವತ್ತಿಂದ ಏಪ್ರಿಲ್ 10ರೊಳಗೆ ಒಂದು ದೊಡ್ಡ ಅಪಾಯ ಕೂಡ ಕಾದಿದೆ. ನೀವು ಈಗಲೇ ಎಚ್ಚರಿಕೆಯಿಂದ ಇರದಿದ್ದರೆ ನಿಮ್ಮ ಜೀವನದಲ್ಲಿ ಊಹಿಸದ ಅನಾಹುತ ಸಂಭವಿಸಬಹುದು. ನಿಮ್ಮ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ ಇಬ್ಬರು ವ್ಯಕ್ತಿಗಳು ಯಾರು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ಈ ವಿಷಯಕ್ಕೆ ಹೋಗುವ ಮೊದಲು ಸಿಂಹ ರಾಶಿಯವರು ಒಂದು ಚಿಕ್ಕ ಕೆಲಸ ಮಾಡಬೇಕು. ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಇದರಿಂದ ಇನ್ನಷ್ಟು ಸಿಂಹ ರಾಶಿಯವರಿಗೆ ಈ ವಿಡಿಯೋ ತಲುಪುತ್ತದೆ, ನಮಗೂ ಪ್ರೇರಣೆ ಸಿಗುತ್ತದೆ. ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಇದರಿಂದ ಹನುಮಂತನ ಪೂರ್ಣ ಕೃಪೆ ನಿಮಗೆ ಸಿಗುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಸಿಂಹರಾಶಿಯವರೇ, ಮುಖ್ಯವಾಗಿ ನಿಮ್ಮ ಜಾತಕ ಪರಿಶೀಲಿಸಿದಾಗ ಒಂದು ಶಾಕಿಂಗ್ ವಿಷಯ ಹೊರಬಂತು. ನಿಮ್ಮ ಶತ್ರುಗಳು ಹಾವಿಗಿಂತ ಅಪಾಯಕರಾಗಿದ್ದಾರೆ. ಅವರು ನಿಮ್ಮ ಹಿಂದೆ ನಿಂತು ತಾಂತ್ರಿಕ ಪ್ರಯೋಗಗಳು ಮಾಡುತ್ತಿದ್ದಾರೆ. ನಿಮ್ಮ ಫೋಟೋ ಹಿಡಿದುಕೊಂಡು ಸ್ಮಶಾನದಲ್ಲಿ ಪೂಜೆ ಮಾಡಿಸುವುದು, ನಿಮ್ಮ ಮನೆಯ ಬಾಗಿಲ ಬಳಿ ಕ್ಷುದ್ರ ಪೂಜೆ ಮಾಡುವುದು, ಇವೆಲ್ಲ ಕೂಡ ನಡೆಯುತ್ತಿದೆ. ಆದರೆ ಹೊರಗೆ ಅವರು ನಿಮ್ಮ ಅತ್ಯಂತ ಹಿತೈಷಿಗಳಂತೆ ನಟಿಸುತ್ತಾರೆ. ನಿನ್ನ ಒಳಿತೇ ನನ್ನ ಕೋರಿಕೆ ಎಂದು ಸಿಹಿ ಮಾತುಗಳನ್ನು ಆಡುತ್ತಾರೆ. ನೀವು ಅವರನ್ನು ನಂಬಿ ನಿಮ್ಮ ಸಮಸ್ಯೆಗಳ ಸಲಹೆಗೆ ಅವರ ಬಳಿ ಹೋಗುತ್ತಿದ್ದೀರಿ. ಆದರೆ ಅದೇ ನಿಮ್ಮ ದೊಡ್ಡ ತಪ್ಪು. ಅವರು ಕೊಡುವ ಪ್ರತಿಯೊಂದು ಸಲಹೆಯು ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯಲು, ನಿಮ್ಮ ಜೀವನವನ್ನು ನರಕ ಮಾಡಲು. ಆದರೆ ಭಯ ಪಡಬೇಡಿ. ಭಗವಂತನು ಸಿಂಹರಾಶಿಯವರಿಗೆ ಒಂದು ಮಹಾ ಅವಕಾಶ ಕೊಟ್ಟಿದ್ದಾರೆ. ಈ ವಿಡಿಯೋ ಮೂಲಕ ಆ ಇಬ್ಬರ ನಿಜ ಸ್ವರೂಪ ಹೊರಬರುತ್ತದೆ. ನಾವು ಹೇಳುವ ಒಂದು ಮಹಾ ಪರಿಹಾರ ಮಾಡಿದರೆ ಅವರು ನಿಮ್ಮ ಕೂದಲು ಮುಟ್ಟಲು ಕೂಡ ಸಾಧ್ಯವಿಲ್ಲ. ಸಿಂಹ ರಾಶಿಯವರೇ, ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಈ ಶತ್ರುಗಳು ನಿಮ್ಮನ್ನು ಹಿಂಜರಿಸಲು ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಈ ಸತ್ಯ ಕಠಿಣವಾದರೂ ನೀವು ತಿಳಿಯಲೇಬೇಕು. ಆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರುವವರೆಗೆ ನಿಮ್ಮ ಜೀವನ ನರಕಕ್ಕಿಂತ ಕೆಟ್ಟದಾಗುತ್ತದೆ. ಈಗ ನೀವು ಅನುಭವಿಸುತ್ತಿರುವ ಕಷ್ಟಗಳು ಕೇವಲ ಆರಂಭ ಮಾತ್ರ. ಅವರು ರಾಹು ಕೇತುಗಳಿಗಿಂತ ಅಪಾಯಕರರು. ಶನಿಗಿಂತ ಭಯಾನಕರಾಗಿ ನಿಮ್ಮ ಜೀವನ ಹಾಳು ಮಾಡಬಹುದು. ಇಂದು ಈ ವಿಡಿಯೋದಲ್ಲಿ ಅವರ ಹೆಸರುಗಳು ಬಹಿರಂಗವಾಗುತ್ತವೆ. ನೀವು ಮಾಡಬೇಕಾದದ್ದು ಅವರಿಂದ ದೂರಾಗುವುದು ಮಾತ್ರ. ನಾವು ಹೇಳುವ ಮಹಾ ಪರಿಹಾರ ಮಾಡಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬದಲಾವಣೆಯಾಗುತ್ತದೆ. ಅದೃಷ್ಟ ಮತ್ತೆ ಪ್ರಾರಂಭವಾಗುತ್ತದೆ. ನಿಮ್ಮ ದಾರಿದ್ರ್ಯ ಹೋಗಿ ಸಂತೋಷ ಬರುತ್ತದೆ. ಇದೆಲ್ಲ ತಿಳಿಯಲು ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಲೇಬೇಕು. ಯಾಕಂದ್ರೆ ನೀವು ಸಂತೋಷವಾಗಿದ್ದರೆ ಈ ಶತ್ರುಗಳಿಗೆ ಅಸೂಯೆ ಬರುತ್ತದೆ. ನೀವು ಬೆಳೆಯುತ್ತಿದ್ದರೆ ಅವರು ಒಳಗೊಳಗೆ ಸುಟ್ಟು ಹೋಗುತ್ತಾರೆ. ಅವರು ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳು ಮಾಡುತ್ತಿದ್ದಾರೆ. ನಿಮ್ಮ ಬುದ್ಧಿಯನ್ನು ಕಟ್ಟಿಹಾಕಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದಾರೆ. ನಿಮಗೊಂದು ಮುಖ್ಯ ಎಚ್ಚರಿಕೆ. ಇದು ನಾನು ನಿಮ್ಮನ್ನು ಭಯಪಡಿಸಲು ಹೇಳುತ್ತಿಲ್ಲ, ನಿಮ್ಮನ್ನು ಜಾಗೃತಿಗೊಳಿಸಲು ಮಾತ್ರ ಹೇಳುತ್ತಿದ್ದೇನೆ. 2026 ಹೊಸ ವರ್ಷದ ಆರಂಭದಿಂದಲೇ ನಿಮ್ಮ ಕೆಲಸಗಳು ಮಧ್ಯದಲ್ಲಿ ನಿಲ್ಲುತ್ತಿವೆ. ನಿಮ್ಮ ಪ್ರಯತ್ನಗಳು ವಿಫಲವಾಗುತ್ತಿವೆ. ಇದು ನಿಮ್ಮ ಅದೃಷ್ಟದ ಸಮಸ್ಯೆ ಅಲ್ಲ, ಇದು ನಿಮ್ಮ ಶತ್ರುಗಳ ಕೆಲಸ. ನಿಮ್ಮ ವ್ಯವಹಾರಗಳಲ್ಲಿ ನಷ್ಟ, ನಿಮ್ಮ ಮನೆಯಲ್ಲಿ ನಡೆಯುವ ಜಗಳ, ಇದರ ಹಿಂದೆ ಅವರೇ ಕಾರಣ. ನಿಮ್ಮ ಅದೃಷ್ಟವನ್ನು ನಿಂಬೆಹಣ್ಣುಗಳ ಮೂಲಕ ಕಟ್ಟಿಹಾಕಿದ್ದಾರೆ.
ದೇವರು ನಿಮಗೆ ಈಗ ಅವಕಾಶ ಕೊಡುತ್ತಿದ್ದಾರೆ. ಇದನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ನಿರಂತರವಾಗಿ ಕ್ಷುದ್ರ ಪೂಜೆ ಮಾಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಕಳೆದ ವರ್ಷಗಳನ್ನು ಈಗಾಗಲೇ ಹಾಳು ಮಾಡಿದ್ದಾರೆ. ಈ ವರ್ಷವೂ ನೀವು ಬೆಳೆಯಬಾರದು ಎಂದು ತೀರ್ಮಾನಿಸಿಕೊಂಡಿದ್ದಾರೆ. ದೇವರು ಯಾವಾಗಲೂ ಕಷ್ಟದಲ್ಲಿರುವವರಿಗೆ ದಾರಿ ತೋರಿಸುತ್ತಾರೆ. ಈ ವಿಡಿಯೋ ಕೂಡ ದೇವರು ತೋರಿಸುತ್ತಿರುವ ಒಂದು ದಾರಿ ಎಂದು ತಿಳಿದುಕೊಳ್ಳಿ. ನಿಮ್ಮ ಕುಟುಂಬವನ್ನು ವರ್ಷಗಳಿಂದ ಕಾಡುತ್ತಿರುವ ಇಬ್ಬರು ಯಾರು ಎಂಬುದು ಈಗ ಗೊತ್ತಾಗುತ್ತದೆ. ಅವರು ನಿಮ್ಮ ಕುಲದೇವರನ್ನು ಕೂಡ ಬಂಧಿಸಿದ್ದಾರೆ. ಆದ್ದರಿಂದ ನೀವು ಪೂಜೆ ಮಾಡಿದರೂ ಫಲ ಸಿಗುತ್ತಿಲ್ಲ. ಈ ವರ್ಷ ನೀವು ಯಾರಿಗೂ ಭಯ ಪಡುವ ಅಗತ್ಯವಿಲ್ಲ. 2026ನೇ ವರ್ಷ ನಿಮಗೆ ಉತ್ತಮ ವರ್ಷವಾಗಬೇಕಾಗಿತ್ತು. ಆದರೆ ಶತ್ರುಗಳಿಂದ ತೊಂದರೆ ಅನುಭವಿಸಬೇಕಾಗಿ ಬಂತು. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಿಮಗೆ ಸತ್ಯ ಗೊತ್ತಾಗುತ್ತದೆ. ಹೊರಗೆ ಅವರು ನಿಮ್ಮ ಸ್ನೇಹಿತರು, ಸಂಬಂಧಿಕರು, ಆದರೆ ಒಳಗೆ ವಿಷಸರ್ಪಕ್ಕಿಂತ ಕೀಳು. ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳುತ್ತಿದ್ದಾರೆ. ನಿಮ್ಮ ಬೆಳವಣಿಗೆಯಲ್ಲಿ ಅಡ್ಡಿ ಹಾಕುತ್ತಿದ್ದಾರೆ. ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರದ ಸಂಬಂಧಿಕರು. ನಿಮ್ಮ ಬಡತನ ಹಾಗೂ ಕಷ್ಟಗಳ ಹಿಂದೆ ಅವರೇ ಕಾರಣ. ಇಲ್ಲಿ ನಿಮ್ಮ ತಪ್ಪು ಏನಂದ್ರೆ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದು. ಇದರ ಪರಿಣಾಮದಿಂದ ನಿಮ್ಮ ಕೆಲಸಗಳು ಮಧ್ಯದಲ್ಲಿ ನಿಲ್ಲುವುದು, ನಿಮಗೆ ನಷ್ಟ ನಡೆಯುವುದು, ನಿಮ್ಮ ಮನೆಯಲ್ಲಿ ಜಗಳ ಆಗುವುದು ಮುಂತಾದವು ನಡೆಯುತ್ತಿದೆ. ಇದರ ಪರಿಹಾರಕ್ಕಾಗಿ ನೀವು ಮಂಗಳವಾರ ಅಥವಾ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಸಿಂಧೂರ ಸೇವೆ ಮಾಡಿಸಿ ಒಂದು ತೆಂಗಿನಕಾಯಿಗೆ ಕಪ್ಪು ದಾರದಿಂದ 11 ಗಂಟು ಹಾಕಿ ಓಂ ಹನುಮತೆ ನಮಃ ಎಂದು 21 ಸಲ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಕೇಸರಿ ಬಟ್ಟೆಯಲ್ಲಿ ಗಂಟು ಹಾಕಿ ಅದನ್ನು ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಕಟ್ಟಬೇಕು. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನಿಮ್ಮ ಶತ್ರುಗಳ ವಿವರ ಹೀಗಿದೆ. ಪುರುಷ 30ರಿಂದ 40 ವರ್ಷ ವಯಸ್ಸು. ಇವರ ಹೆಸರು ಎಂ ಅಕ್ಷರದಿಂದ ಶುರುವಾಗುತ್ತದೆ. ಇನ್ನೊಬ್ಬಳು ಮಹಿಳೆ 25ರಿಂದ 35ರ ವಯಸ್ಸು. ಇವರ ಹೆಸರು ಎಸ್ ಅಕ್ಷರದಿಂದ ಶುರುವಾಗುತ್ತದೆ. ನಿಮಗೆ ಇನ್ನೊಂದು ಮುಖ್ಯ ಸೂಚನೆ, ಇವರ ಹತ್ತಿರ ಜಗಳ ಆಡಬೇಡಿ. ನಿಮ್ಮ ರಹಸ್ಯ ಹೇಳದಿದ್ದರೆ ಸಾಕು. ಸಿಂಹರಾಶಿಯವರೇ, ನಿಮ್ಮ ಜೀವನದ ಸತ್ಯ ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಎಚ್ಚರಿಕೆಯಿಂದ ಇದ್ದರೆ ಯಾರೂ ನಿಮಗೆ ಏನೂ ಮಾಡಲಾರರು. ಹನುಮಂತನ ನಾಮವೇ ನಿಮ್ಮ ರಕ್ಷಣೆ. ಜೈ ಬಜರಂಗಬಲಿ ಅಂದರೆ ನಿಮ್ಮ ಬದುಕು ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಐಶ್ವರ್ಯ ತುಂಬಿರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.